ಚಿನ್ನದ ರೇಟ್ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇದರಿಂದ ಬಹಳ ಚಿಂತೆ ಆಗ್ತಾ ಇದೆ ಎಲ್ರಿಗೂ. ಯಾಕೆಂತಂದ್ರೆ ಒಂದು ಚಿನ್ನವನ್ನ ಖರೀದಿ ಮಾಡಬೇಕಾ ಅಥವಾ ಬೇಡ ಅಂತ ಎಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನದ ಸ್ಟೋರಿ ಬೆಂಕಿ ಬೆಂಕಿ. ಬಂಗಾರದ ಆಭರಣಗಳನ್ನ ಖರೀದಿಸುವ ಬಡವರ ಆಸೆಗೆ ಈಗ ಬೆಂಕಿ ಬಿದ್ದಿದೆ. ಬರೀ ಮಾರುಕಟ್ಟೆ ಮಾತಲ್ಲ, ಬಂಗಾರದ ಬಗ್ಗೆ ಸ್ಫೋಟಕ ಭವಿಷ್ಯ. ಚಿನ್ನ ಖರೀದಿಗೆ ಪ್ಲಾನ್ ಮಾಡಿದ್ದವರಿಗೆ ಅಲ್ಲೋಲ ಕಲ್ಲೋಲದ ಸುದ್ದಿ. 10 ಗ್ರಾಂ ಚಿನ್ನ 1.5 ಲಕ್ಷ ರೂಪಾಯಿ ದಾಟಿ ಮುನ್ನುಗ್ತಾ ಇದೆ. ಚಿನ್ನ ಕೊಡಬೇಕು ಅನ್ನೋರಿಗೆ ಇನ್ನು ಶಾಕ್ ಆಗೋ ಸುದ್ದಿ ಇದೆ ನೋಡಿ. ಚಿನ್ನದ ಸ್ಟೋರಿ ಬೆಂಕಿ ಆಗಿದೆ. ಬೆಂಕಿನೂ ಮುಟ್ಟಕ್ಕಾಗಲ್ಲ, ಚಿನ್ನನೂ ಮುಟ್ಟಕ್ಕಾಗಲ್ಲ. ಬಂಗಾರದ ಆಭರಣಗಳನ್ನ ಖರೀದಿಸುವ ಬಡವರ ಆಸೆಗೆ ಈಗ ಬೆಂಕಿ ಬಿದ್ದಿದೆ. ಬರೀ ಮಾರುಕಟ್ಟೆ ಮಾತಲ್ಲ, ಬಂಗಾರದ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿ ಸಿಕ್ಕಿದೆ. ಚಿನ್ನ ಖರೀದಿಗೆ ಪ್ಲಾನ್ ಮಾಡಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. ಆಲ್ರೆಡಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಮಧ್ಯಮ ವರ್ಗದವರು ಯೋಚನೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಈ ಒಂದು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಬೆಳ್ಳಿ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಯಾವಾಗಪ್ಪ ಈ ಒಂದು ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಮಧ್ಯಮ ವರ್ಗದವರಂತೂ ಜಾತಕ ಪಕ್ಷಿಗಳಂತೆ ಕಾದು ಕೂತಿದ್ದಾರೆ. ಆದ್ರೆ ಇನ್ನು ಮುಂದೆ ಕಡಿಮೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಡೌಟ್ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಆಲ್ರೆಡಿ ಚಿನ್ನ ಮತ್ತೆ ಬೆಳ್ಳಿಯ ಬೆಲೆ ಹೆಚ್ಚಾಗ್ತಾ ಇದೆ. ಈಗ ಮಧ್ಯಮ ವರ್ಗದವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಹೆಂಗಪ್ಪ ಈ ಒಂದು ಚಿನ್ನವನ್ನ ಖರೀದಿ ಮಾಡೋದು, ಬೆಳ್ಳಿಯನ್ನ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓವರ್ ಆಲ್ ಮದುವೆ ಖರ್ಚು ಒಂದು ಕಡೆ ಆದ್ರೆ, ಮದುವೆ ಸಂದರ್ಭಗಳಲ್ಲಿ ಒಂದು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಸಪರೇಟ್ ಹಣವನ್ನ ಇಡಬೇಕು. ಅಷ್ಟರ ಮಟ್ಟಿಗೆ ಒಂದು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಧ್ಯಮ ವರ್ಗದವರೀಗ ಎಫೆಕ್ಟ್ ಆಗ್ತಾ ಇರೋದು. ಮಧ್ಯಮ ವರ್ಗದವರು ಪಡೆದಾಡ್ತಾ ಇದ್ದಾರೆ. ಈ ಒಂದು ಕಲಿಯುಗದಲ್ಲಿ ಬಡ ಮತ್ತೆ ಮಧ್ಯಮ ವರ್ಗ ಜನರ ಕೈಗೆ ಈ ಒಂದು ಚಿನ್ನ ಸಿಗ್ತಾ ಇಲ್ಲ. ಕಲಿಯುಗದಲ್ಲಿ ಬಡವರು ಮಧ್ಯಮ ವರ್ಗದ ಜನರ ಕೈಗೆ ಎಟುಕಲ್ಲ ಚಿನ್ನ. ಇನ್ನು ಬೆಳ್ಳಿಯೂ ಕೂಡ ಬಡವರ ಬಂಗಾರ ಅಂತ ಹೇಳ್ತಾರೆ. ಆದ್ರೆ ಬೆಳ್ಳಿಯನ್ನು ಕೂಡ ಪರ್ಚೇಸ್ ಮಾಡೋದು ಬಹಳ ಕಷ್ಟ ಇದೆ. ಮಾಂಗಲ್ಯಕ್ಕೆ ಚಿನ್ನದ ಸರದ ಬದಲು ಮುಂದೆ ಕಟ್ಟಿಗೆ ಸರ ಬಳಸಬೇಕಾಗತ್ತೆ. ಬಾಬಾ ವಂಗಾಗಿಂತ ಮೊದಲೇ ಎಚ್ಚರಿಸುವ ಭವಿಷ್ಯ ಬರೆದಿದ್ರ ಕಾಲಜ್ಞಾನಿಗಳು. ನಮ್ಮ ಭಾರತ ದೇಶದ ಸಂತನಿಂದಲೇ ಬಂಗಾರದ ಬಗ್ಗೆ ಶಾಕಿಂಗ್ ಭವಿಷ್ಯವಾಣಿ. ಕಲಿಯುಗದಲ್ಲಿ ಬಂಗಾರ ಬೆಳ್ಳಿಯ ಬೆಲೆ ಬಡವರ ಕೈಗೆ ಸಿಗಲ್ಲ ಅಂತ ಭವಿಷ್ಯ. ಕಲಿಯುಗದಲ್ಲಿ ಬಡವರು ಮಧ್ಯಮ ವರ್ಗದ ಜನರ ಕೈಗೆ ಈ ಒಂದು ಚಿನ್ನ ಎಟಕ್ತಾ ಇಲ್ಲ. ಏಕೆಂದ್ರೆ ಅಷ್ಟರ ಮಟ್ಟಿಗೆ ಓಡ್ತಾ ಇದೆ. ಚಿನ್ನ ಬೆಳ್ಳಿ ಎರಡೂ ಕೂಡ ತಾ ಮುಂದು ನಾ ಮುಂದು ಅಂತ ರೇಸ್ಗೆ ಇಳಿದಂತೆ ಓಡ್ತಾ ಇದೆ. ಹಾಗಾಗಿ ಮಧ್ಯಮ ವರ್ಗದವರಿಗೆ ಒಂದು ಚಿನ್ನವನ್ನ ಖರೀದಿ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಇನ್ನು ಮಾಂಗಲ್ಯಕ್ಕೆ ಚಿನ್ನವನ್ನ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಈಗ ಏನು ಮಾಂಗಲ್ಯವನ್ನ ಪರ್ಚೇಸ್ ಮಾಡ್ತಾರೆ ಮದುವೆ ಸಂದರ್ಭದಲ್ಲಿ, ಆ ಒಂದು ತಾಲಿಯನ್ನು ಕೂಡ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನದ ತಾಲಿಯನ್ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಹೆಚ್ಚಾಗ್ತಾ ಇರುವ ಚಿನ್ನದ ರೇಟನ್ನ ನೋಡ್ತಾ ಇದ್ರೆ ಮುಂದೆ ಚಿನ್ನವನ್ನ ಖರೀದಿ ಮಾಡುವ ಬದಲು ಏನಾದ್ರೂ ಮರವನ್ನ ಖರೀದಿ ಮಾಡಬೇಕಾ ಅಥವಾ ಕಟ್ಟಿಗೆಯ ಸರವನ್ನ ಬಳಕೆ ಮಾಡಬೇಕಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅಷ್ಟರ ಮಟ್ಟಿಗೆ ಚಿನ್ನ ಬೆಳ್ಳಿ ಎರಡೂ ಕೂಡ ಓಡ್ತಾ ಇದೆ. ಇನ್ನು ಬಾಬಾ ವಂಗಾಗಿಂತ ಮೊದಲೇ ಒಂದು ಎಚ್ಚರಿಸುವ ಭವಿಷ್ಯವನ್ನು ಕೂಡ ಕಾಲಜ್ಞಾನಿಗಳು ಬರೆದಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಾದ್ರೆ ಕಾಲಜ್ಞಾನಿಯ ಕರಾಳ ಭವಿಷ್ಯ ಏನು? 10 ಗ್ರಾಂಗೆ 1.5 ಲಕ್ಷ ದಾಟಿ ಮುನ್ನುಗ್ತಾ ಇರುವ ಬೆಲೆ ಇನ್ನೂ ಏರುತ್ತಾ? ಬಂಗಾರವನ್ನ ಬಡವರು ಮುಟ್ಟೋಕೆ ಆಗದಷ್ಟು ಬೆಲೆ ಏರಿಕೆ ಆಗುವ ಸಾಧ್ಯತೆ. ಈಗ ಮಾರುಕಟ್ಟೆ ತಜ್ಞರು ಹೇಳ್ತಿರೋದನ್ನ ನಮ್ಮ ಕಾಲಜ್ಞಾನಿ ಹೇಳಿದ್ರಂತೆ. ಚಿನ್ನದ ಬದಲು ಬೆಳ್ಳಿ, ಹಿತ್ತಾಳೆ, ಕೊನೆಗೆ ಮರ ಸಹ ಬಳಕೆ ಮಾಡಬೇಕಾಗತ್ತೆ. ಆಂಧ್ರದ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯ ಬಂಗಾರದ ಭವಿಷ್ಯವಾಣಿ. ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯ ಬಂಗಾರದ ಭವಿಷ್ಯ ಈಗ ಅನಾವರಣ ಆಗಿದೆ. ರಾಜ್ಯ ಚಿನ್ನದ ವರ್ತಕರ ಸಂಘದ ರಾಮಾಚಾರಿ ಅವರಿಂದ ಬಿಗ್ ರಿವೀಲ್ ಅನ್ನ ಮಾಡಲಾಗಿದೆ. 10 ಗ್ರಾಂಗೆ 1.5 ಲಕ್ಷ ದಾಟಿ ಬೆಲೆ ಮುನ್ನುಗ್ತಾ ಇದೆ. ಇನ್ನೂ ಕೂಡ ಏರಿಕೆ ಆಗುತ್ತಾ ಅಂತ ಜನರು ಬಹಳ ಒಂದು ಶಾಕ್ನಲ್ಲಿದ್ದಾರೆ. ಏನಾದರೂ ಒಂದು ವೇಳೆ ಮತ್ತೆ ಹೆಚ್ಚಾದರೆ ಬಹಳ ಕಷ್ಟ ಈ ಒಂದು ಚಿನ್ನವನ್ನು ಖರೀದಿ ಮಾಡೋದು. ಆಲ್ರೆಡಿ ಮಧ್ಯಮ ವರ್ಗದವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಹೆಂಗಪ್ಪ ಚಿನ್ನ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಮತ್ತೆ ಹೆಚ್ಚಾದರೆ ಬಹಳ ಕಷ್ಟ ಆಗುತ್ತೆ ಈ ಒಂದು ಚಿನ್ನವನ್ನು ಖರೀದಿ ಮಾಡೋದು. ಇನ್ನು ಬಂಗಾರವನ್ನು ಬಡವರು ಮುಟ್ಟೋಕೆ ಆಗದಷ್ಟು ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆಯಂತೆ. ಈಗ ಮಾರುಕಟ್ಟೆ ತಜ್ಞರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕಾಲಜ್ಞಾನಿಗಳು ಕೂಡ ಈ ರೀತಿಯಾಗಿ ಹೇಳಿದ್ರು ಅಂತ ಕೂಡ ರಾಮಾಚಾರಿ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಬಂಗಾರದ ಬೆಲೆ ಬಾನೆತ್ತರಕ್ಕೆ ಸಾಗ್ತಿರೋ ಟೈಮಲ್ಲೇ ನಮ್ಮದೇ ದೇಶದ ಕಾಲಜ್ಞಾನಿ ಬರೆದಿದ್ದ ಭವಿಷ್ಯವಾಣಿಯ ಸುದ್ದಿ ಸಹ ಈಗ ವೈರಲ್ ಆಗ್ತಾ ಇದೆ. ಆಂಧ್ರ ಪ್ರದೇಶ ಮೂಲದ 16ನೇ ಶತಮಾನದ ಸಂತ ಪೋಥಾಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಭವಿಷ್ಯವಾಣಿಯ ಸ್ಫೋಟಕ ಸುದ್ದಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಕೊರೋನಾ ಸೇರಿ ಹಲವು ವಿಪತ್ತುಗಳ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಬಂಗಾರದ ಬಗ್ಗೆಯೂ ಭವಿಷ್ಯವನ್ನ ಬರೆದಿದ್ರಂತೆ. ಕಲಿಯುಗದಲ್ಲಿ ಬಡವರ ಕೈಗೆ ಬಂಗಾರ ಸಿಗೋದೇ ಕಷ್ಟ ಆಗುತ್ತೆ. ಬಡವರು ಬಂಗಾರಕ್ಕೆ ಪರ್ಯಾಯವಾಗಿ ಬೆಳ್ಳಿ, ಹಿತ್ತಾಳೆ ಅಲ್ಲದೆ ಕೊನೆಗೆ ಮರದ ಆಭರಣಗಳನ್ನ ಧರಿಸೋ ಕಾಲ ಬರಬಹುದು ಅನ್ನೋ ಅವರ ಭವಿಷ್ಯವಾಣಿಯ ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಆಭರಣ ತಜ್ಞರಾಗಿರುವ ಡಾಕ್ಟರ್ ಬಿ ರಾಮಾಚಾರಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರ್ತದೆ, ಜಾಸ್ತಿ ಆಗ್ತದೆ ಅಂತ ಹಿಂದೆ ಯಾರೊಬ್ರು ಕಾಲಜ್ಞಾನಿ ಹೇಳಿದ್ರು, ಬಾಬಾ ವಂಗ ಅಂತ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಬಾಬಾ ವಂಗ ಇತ್ತೀಚೆಗೆ ಒಂದು 50-60 ವರ್ಷಗಳಲ್ಲಿ ಇದ್ದಂಥವ್ರು ಅಷ್ಟೇ. ಆದರೆ 400 ವರ್ಷಗಳ ಹಿಂದೆ 16ನೇ ಶತಮಾನದಲ್ಲೇ ನಮ್ಮದೇ ದೇಶದ ಕಾಲಜ್ಞಾನಿ ಪ್ರಾತಸ್ಮರಣೀಯ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಕರಿತೀವಿ, ಆಂಧ್ರ ಪ್ರದೇಶದ ಕಂದಿ ಮಲ್ಲಯ್ಯನಪಲ್ಲಿ ಅನ್ನೋ ಒಂದು ಹಳ್ಳಿಲಿ ಅವರ ಮಠ ಎಲ್ಲ ಇದೆ. ಅವರು ಇವತ್ತು ಚಿನ್ನ ಬಡವರು ಮುಟ್ಟಕ್ಕೆ ಸಾಧ್ಯವಾಗದೇ ಇರೋಷ್ಟು ಮಟ್ಟಕ್ಕೆ ಅದ್ರ ಬೆಲೆ ಏರ್ತದೆ. ಎಲ್ಲರಿಗೂ ಜನಸಾಮಾನ್ಯರಿಗೆ ಏನು ಚಿನ್ನ ಸಿಗ್ತಾ ಇದೆ ಅದು ಮುಂದೆ ದುರ್ಲಭ ಆಗುತ್ತೆ. ಅದ್ರ ಬದಲಾಗಿ ಹಿತ್ತಾಳೆ ತಾಳಿಗಳನ್ನು ಬಳಸಬೇಕಾಗುತ್ತೆ, ಹಿತ್ತಾಳೆ ಆಭರಣಗಳನ್ನು ಹಾಕೋಬೇಕಾಗುತ್ತೆ. ಇನ್ನೂ ಮುಂದೆ ಹೋಗಿ ಮರದ ತಾಳಿಗಳನ್ನು ಬಡವರು ಧರಿಸಬೇಕಾಗುತ್ತೆ ಅಥವಾ ಮದುವೆಗಳಲ್ಲಿ ಬಳಸಬೇಕಾಗ್ತದೆ ಅನ್ನೋ ಒಂದು ಕಾಲಜ್ಞಾನವನ್ನು 400 ವರ್ಷಗಳ ಹಿಂದೆಯೇ ಅವ್ರು ಹೇಳಿರೋ ಎಲ್ಲ, ಕರೋನಾ ಬಗ್ಗೆ ಇರ್ಬೋದು, ಮಹಾತ್ಮ ಗಾಂಧಿಯವರ ಬಗ್ಗೆ ಇರ್ಬೋದು, ಎಲ್ಲರ ಬಗ್ಗೆ ಎಲ್ಲ ವಿಚಾರಗಳಲ್ಲೂ ಅವ್ರು ಹೇಳಿರುವಂಥದ್ದು ಸತ್ಯ ಆಗಿದೆ. ಸೊ ಈ ಕಾಲಜ್ಞಾನವನ್ನು ನಾವು ಗಮನಿಸಿದಾಗ ಈ ಚಿನ್ನದ ಬೆಲೆ ಇವಾಗ 1 ಗ್ರಾಮು 16,000 ಇರೋದು 25,000 ರೂಪಾಯಿ ದಾಟುವಂಥದ್ದು, 30,000 ದಾಟುವಂಥದ್ದು ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಒಂದು ಪ್ರಶ್ನೆ ಎಲ್ಲರಿಗೂ ಬರ್ತದೆ, ಅದು ಕಡಿಮೆ ಆಗಿಬಿಡ್ತದೆ, ಡೌನ್ ಆಗಿಬಿಡ್ತದೆ, ಅಥವಾ ಅದ್ರ ಬೆಲೆ ಕೆಳಗೆ ಇಳಿದು ಬಿಡ್ತದೆ, ನಾವೇನಾದ್ರು ಹೂಡಿಕೆ ಮಾಡಿದರೆ ಇವತ್ತು ಪರ್ಚೇಸ್ ಮಾಡಿಬಿಟ್ರೆ ನಮಗೆ ಲಾಸ್ ಆಗಿಬಿಡ್ತದ? ಖಂಡಿತ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಚಿನ್ನದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಚಿನ್ನ ಯಾವ ಮೂಲದಿಂದ ದೊರಕ್ತದೆ? ನಮಗೆ ಪ್ರಮುಖವಾಗಿ 3 ಮೂಲಗಳೈತೆ. ಒಂದು ಎಲ್ಲರಿಗೂ ಗೊತ್ತು, ಗಣಿಗಾರಿಕೆ ಮಾಡ್ತೀವಿ, ಅದು ಒಂದು ಕ್ವಾರ್ಟ್ಸ್ ಅನ್ನೋವಂಥ ಒಂದು ಅದರಿನ ಜೊತೆ ಮಿಕ್ಸ್ ಆಗಿರ್ತದೆ. 1 ಟನ್ನು ಅದರನ್ನು ತೆಗೆದಾಗ 7ರಿಂದ 8 ಗ್ರಾಮು ಚಿನ್ನ ಮಾತ್ರ ಸಿಗ್ತದೆ. 1 ಟನ್ ಅದರನ್ನು ತೆಗೆದಾಗ ಕ್ಯೂರಿಫೈ, ಈಗ ನಮ್ಮಲ್ಲೂ ಹಟ್ಟಿ ಗೋಲ್ಡ್ ಮೈನ್ಸಲ್ಲಿ ಮಾಡ್ತಾರೆ, ಸೊ ಅಷ್ಟೇ ಸಿಗುವಂಥದ್ದು. ಮ್ಯಾಕ್ಸಿಮಮ್ ಅಂತಂದರೆ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದ ಕೆಲವು ಮೈನ್ಸ್ಗಳಲ್ಲಿ 12 ಗ್ರಾಮ್ ಸಿಕ್ತು ಅಂತ. ಅದಲ್ಲದೆ ಈ ನದಿ ಪಾತ್ರಗಳೇನೈತೆ, ಈಗ ಗಂಗಾ ನದಿ, ದೊಡ್ಡ ದೊಡ್ಡ ನದಿ ಪಾತ್ರಗಳಲ್ಲೂ ಕೂಡ ಸಣ್ಣ ಸಣ್ಣ ಪ್ಯೂರ್ ಅಂತಂದರೆ 24 ಕ್ಯಾರೆಟ್ ಚಿನ್ನದ ತುಣುಕುಗಳು ಆ ನದಿ ಪಾತ್ರಗಳಲ್ಲೂ ಕೂಡ, ಆ ನದಿ ಮೂಲದಿಂದ ಕೂಡ ಸಿಗ್ತವೆ. ನೋಡಿ, ಚಿನ್ನ